ನಮಸ್ಕಾರ ನಮಸ್ಕಾರ ಎಲ್ಲರಿಗೂ. ಇವತ್ತೇನು ಇಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಏನು ನಮ್ಮ ಡಿಸೆಂಬರಲ್ಲಿ ಆಲ್ಮೋಸ್ಟ್ ನಾವು ಒಂದು 32 ಟೀಮ್ಸ್ ಏನೋ ಎನ್ರೋಲ್ ಆಗಿತ್ತು ಮುಳ್ಬಾಲ್ ತಾಲೂಕಲ್ಲಿ ನಾವು ಮಾಡಿಸಾಗ. ಬಟ್ ಏನಂತಂದರೆ ರೂರಲ್ ಟೀಮ್ಸ್ ಮಾತ್ರ ನಾವಲ್ಲಿ ಎನ್ರೋಲ್ ಮಾಡೋಕ್ಕೆ ಹೇಳಿದ್ವಿ. ಯಾಕೆಂತಂದರೆ ರೂರಲ್ ಬ್ಯಾಕಪ್ ಇರೋರಿಗೆ ಒಂದು ಸ್ವಲ್ಪ ಪ್ರೋತ್ಸಾಹಿಸೋಣ ಅಂತ. ಬಟ್ ಇಲ್ಲಿ ಅಟ್ ದ ಸೇಮ್ ಟೈಮ್ ನಮ್ಮ ಸೋಮಶೇಖರ್ ಮತ್ತು ಜಗನ್ ಅವರಿಬ್ಬರು ಸ್ನೇಹಿತರು ಮತ್ತು ಅವ್ರ ಟೀಮ್ ಎಲ್ಲ ಸೇರಿ ನನಗೆ ರೀಸೆಂಟಾಗಿ ಒಂದು 3-4 ಡೇಸ್ ಬ್ಯಾಕ್ ಕಾಲ್ ಮಾಡಿ, ಅಕ್ಕ ನಾವು ಈ ಥರ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಿದ್ದೀವಿ, ತಾವು ಬರಲೇಬೇಕು ಅಂತಂತೆ. ನನಗೆ ಆಯ್ತಪ್ಪ ಬರ್ತೀನಿ, ನೀವು ನನ್ನನ್ನು ಯಾವುದೇ ಕಾರಣಕ್ಕೆ ರಿಕ್ವೆಸ್ಟ್ ಮಾಡ್ಕೋಬಾರ್ದು, ನೀವು ಆರ್ಡ್ರ್ ಹಾಕ್ಬೇಕು. ಯಾಕೆಂತಂದರೆ ಯಾವತ್ತೂ ನಾನು ನಿಮ್ಮ ತಾಲೂಕಿನ ಹೆಣ್ಮಗಳು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಲ್ಲ, ನಿಮ್ಮಲ್ಲಿಲ್ಲಪ್ಪ ನೀವು ಆರ್ಡ್ರ್ ಹಾಕಬೇಕು ಅನ್ನೋದು ಒಂದು ಹೇಳಿದೆ. ಬಟ್ ಇಲ್ಲಿ ಬಂದು ನಾನು ನೋಡಿದಾಗ ಒಂದು ಏನು ಅಂತಂತಂದರೆ ಇಲ್ಲಿ 4 ಟೀಮ್ ಸೆಲೆಕ್ಟ್ ಆಗಿದೆ, ಫೈನಲ್ಸ್ ಬಂದಿದೆ. ಆಲ್ಮೋಸ್ಟ್ ಒಂದು 10 to 12 ಟೀಮ್ಸ್ ಎನ್ರೋಲ್ ಆಗಿತ್ತು. ಸೀಸನ್ 2 ಮಹಾರಾಜ ಟ್ರೋಫಿ ಸೀಸನ್ 2 ಅಂತ ಇವ್ರು ಮಾಡ್ತಿದ್ದಾರೆ. ಲಾಸ್ಟ್ ಇಯರ್ ಸೀಸನ್ 1 ಆಯಿತು, ಈಗ ಸೀಸನ್ 2 ಟೀಮ್. ಬಟ್ ಈ ಬಿಸಿಲಲ್ಲೂ ಆಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ವೃತ್ತಿಯಲ್ಲಿ ಇರ್ತಕ್ಕಂಥವ್ರು, KSRTC ಟೀಮು ಮತ್ತು ಲಾಯರ್ಸ್ ಅಸೋಸಿಯೇಷನ್ನು ಮತ್ತು ವಿಶಾಲ್ಸು ಮತ್ತು ಇನ್ನೂ ಒಂದು ಭಗತ್ ಸಿಂಗ್ ಟೀಮ್. ನಂಗೆ ಎಲ್ಲ ಒಂಥರ ಏನೋ ಪವರ್ಫುಲ್ ನೇಮ್ಸ್. ಭಗತ್ ಸಿಂಗ್ ಈಗ ನೋಡಿ ಅವ್ರನ್ನ ಎಷ್ಟು ಚೆನ್ನಾಗಿ ನಾವು ಓಲ್ಡ್ ಲೀಡರ್, ವೆರಿ ಗುಡ್, ವೆರಿ ಲೆಜೆಂಡ್ ಹೀ ಈಸ್ ಹೇಳಬೇಕಾದ್ರೆ. ಈ ಥರ ಟೀಮ್ಸು 4 ಟೀಮ್ ಸೆಲೆಕ್ಟ್ ಆಗಿದೆ ಫೈನಲ್ಸ್ಗೆ. ಬಟ್ ಬೇರೆಯವರೆಲ್ಲ ಬಂದು ಇಲ್ಲಿ ಪಾಲ್ಗೊಂಡು ಆಟಾಡಿದ್ದಕ್ಕೆ ಸಂತೋಷ ಪಡ್ತೀನಿ. ಪ್ರತಿಯೊಬ್ಬರು ಪಾಲ್ಗೊಂಡು ಪ್ರತಿಯೊಂದು ಮ್ಯಾಚಸ್, ಯಾಕೆಂತಂದರೆ ಎಲ್ಲರೂ ಇವಾಗ ವೇದಿಕೆ ಮೇಲೆ ಇರ್ತಕ್ಕಂಥ ಇವರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಮತ್ತು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅವರೆಲ್ಲ ಹೇಳ್ತಿದ್ರು ಹಿಂಗೆ ಇವರೆಲ್ಲ ಪಾಲ್ಗೊಂಡಿದ್ರು ಹಿಂಗೆ ಅಂತಂತೇಳ್ಬಿಟ್ಟು ಅಂತ. ಆಮೇಲೆ NBK ಫ್ಯಾನ್ಸ್, ಯಾಕಂದರೆ ಇವರೆಲ್ಲ ದೊಡ್ಡ ಮಟ್ಟದ ಸ್ಟ್ರೆಂತ್. ನನಗೆ ಹೇಳಬೇಕಾದ್ರೆ ಇವತ್ತು ನಾನು ಇಲ್ಲಿ ನಿಲ್ಲಬೇಕು ಅಂತಂದರೆ ತಾವೆಲ್ಲ ನಮ್ಮ ತಂದೆ ಹೆಸರು ಹೇಳ್ತೀರಾ, ಬಟ್ ನಾನು ಯಾವುದೇ ಕಾರಣಕ್ಕೆ ಅವ್ರ ಹೆಸರು ಇಷ್ಟು ಮಾತ್ರ ನಿಲ್ಲಬೇಕು ಅಂತಂತಂದರೆ ನಿಮ್ಮಿಂದ ಮತ್ತು ಇವರು ಈ ವೇದಿಕೆ ಮೇಲೆ ಯಾರೆಲ್ಲ ಇದ್ದಾರೆ ಇವರೆಲ್ಲ ಒಂಥರ ನನಗೆ ಏನೋ ಒಂದು ಸ್ಟ್ರೆಂತ್. ಎಲ್ಲಿ ಬಂದಾಗಲೂ ಅಕ್ಕ ಅಂದ್ಕೊಂಡು ಹಿಂಗೆ ಬರ್ತಿದ್ದೀನಿ, ಹಿಂಗಿದೆ ಅಂತ ಕೆಲವೇ ನಿಮಿಷಗಳಲ್ಲಿ ಬಂದು ನನ್ನ ಜೊತೆ ಬಂದು ಪಾಪ ನನಗೇನೋ ಒಂಥರ ಸ್ಟ್ರೆಂತ್ ಇದ್ದಂಗೆ, ಅಟ್ಲೀಸ್ಟ್ ನನ್ನ ಜೊತೆಲಿ ಇದ್ದಾರಲ್ಲಪ್ಪ ಇವರು ಅನ್ನೋದೊಂದು ಸಂತೋಷ ಆಗುತ್ತೆ. ಆಮೇಲೆ ಯಾವುದೇ ಆಗಲಿ ಒಂದು ಹೇಳ್ತೀನಿ, ಮನುಷ್ಯನ ಜೀವನ ಹೆಂಗೆ ಅಂತಂದರೆ ಪ್ರತಿಯೊಬ್ಬರಿಗೂ ಅವ್ರ ಪ್ರೊಫೆಷನ್ ಇರುತ್ತೆ, ಒಬ್ಬೊಬ್ರಿಗೊಂದೊಂದು ವೃತ್ತಿ. ಆ ವೃತ್ತಿ ಬಿಟ್ಟು ಬೇರೆ ಅವರಲ್ಲಿರೋ ಕಲೆನ ಪ್ರೋತ್ಸಾಹಿಸಿ ಆಮೇಲೆ ಅದಕ್ಕೆ ಸಮಯ ಕೊಟ್ಟು ನಾವು ಯಾವ ಥರ ಪಾಲ್ಗೊಳ್ತೀವೋ ನಮ್ಮ ಮೈಂಡ್ ಅಷ್ಟೊಂದು ಸ್ಟ್ರೆಸ್ ಫ್ರೀ ಆಗುತ್ತೆ ಹೇಳಬೇಕಾದ್ರೆ. ಈಗ ಇಲ್ಲಿ ಲಾಯರ್ಸ್ ಇದ್ದಾರೆ ಮತ್ತು KSRTC ಡ್ರೈವರ್ಸು. ನಂಗೆ ಭಾರಿ ಖುಷಿ, KSRTC ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ. ಯಾಕಂತಂದರೆ ನಾನು KSRTCಯಲ್ಲಿ ತುಂಬ ಇಷ್ಟಪಡ್ತೀನಿ ಪ್ರಯಾಣಿಸೋದಕ್ಕೆ. ಯಾಕಂತಂದರೆ ಅಯ್ಯೋ ಒಂದು 50 ಜನದ ಜೊತೆ ನಾವು ಹೋಗ್ತೀವಿ, ಎಷ್ಟೋ ಸೇಫಾಗಿರುತ್ತೆ, ನೆಮ್ಮದಿಯಾಗಿ ಹೋಗ್ತೀವಿ, 4-6 ಜನ ನಾವು ನೋಡ್ತೀವಿ ಅನ್ನೋದು ನಂಗೆ ಭಾರಿ ಖುಷಿ ಹೇಳಬೇಕಾದ್ರೆ. ಅಟ್ ದ ಸೇಮ್ ಟೈಮ್ ಅವ್ರಿಗೆ ಎಷ್ಟು ಸ್ಟ್ರೆಸ್ಫುಲ್ ಇರುತ್ತೆ, ಯಾಕಂದರೆ ಅವ್ರು ಸದಾ ಸಂಚಾರದಲ್ಲಿ ಫುಲ್ ತಲೆಯಿಂದ ಕಾಲ್ವರೆಗೂ ಪ್ರತಿಯೊಂದು ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಅವರು ಬೇರೆ ಕಡೆ ಯೋಚನೆ ಮಾಡೋಂಗಿಲ್ಲ ಅಂತ. ಅವರು ಇಲ್ಲಿ ಬಂದು ಈಗ ಈ ಸಮಯನ ಅವ್ರು ಇದು ಮಾಡಿಕೊಂಡು ಅವ್ರು ಯುಟಿಲೈಸ್ ಮಾಡಿಕೊಂಡು ಆಟ ಆಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಸ್ಟ್ರೆಸ್ ಫ್ರೀ ಆಗುತ್ತೆ. ಆಮೇಲೆ ಅವ್ರಿಗೆ ಲೈಫ್ ಸ್ಪ್ಯಾನ್ ಹೆಚ್ಚಾಗತ್ತೆ ಹೇಳಬೇಕಾದ್ರೆ. ಯಾಕೆಂತಂದರೆ ಕ್ರೀಡೆ ಅನ್ನೋದು ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟ್. ಪ್ರತಿಯೊಬ್ಬರಿಗೂ ಅಷ್ಟೇ, ನಮಗೆ ಎಷ್ಟು ನಮ್ಮ ಬಾಡಿ ಆ್ಯಕ್ಟಿವಿಟಿ ಇರುತ್ತೋ ನಮಗೆ ಅಷ್ಟು ನಾವು ಚೆನ್ನಾಗಿ ಹೆಲ್ತಿಯಾಗಿರ್ತೀವಿ, ನಮ್ಮ ಲೈಫ್ ಸ್ಪ್ಯಾನ್ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಹೇಳಬೇಕಾದ್ರೆ ಅದೊಂದು. ಆಮೇಲೆ ಲಾಯರ್ಸ್ ಅಸೋಸಿಯೇಷನ್ ಅವರು ಅಷ್ಟೇ, ಲಾಯರ್ಸ್ ಆಗಲಿ ಡಾಕ್ಟರ್ಸ್ ಆಗಲಿ ಯಾವುದೇ ಪ್ರೊಫೆಷನ್ ಆಗಲಿ ಯಾರನ್ನೂ ನಾವು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ನಮ್ಗೆ ಬೇಕಾಗುತ್ತೆ, ಕಾರ್ಪೆಂಟ್ರು ಬೇಕಾಗತ್ತೆ, ಪ್ಲಂಬರು ಬೇಕಾಗತ್ತೆ, ಪ್ರತಿಯೊಬ್ಬರು ಬೇಕಾಗತ್ತೆ ಹೇಳಬೇಕಾದ್ರೆ. ಬಟ್ ಅವರೂ ಆ ಸ್ಟ್ರೆಸ್ಫುಲ್ ಲೈಫಲ್ಲಿ ಇದಕ್ಕೊಂದು ಸ್ವಲ್ಪ ಕಾಲಾವಕಾಶ ಮಾಡಿ ಈ ಥರ ಬಂದು ಇದೊಂಥರ ವ್ಯಾಯಾಮ ಇದ್ದಂಗೆ, ಪ್ಲಸ್ ಅವ್ರಿಗೆ ಹೆಲ್ತು ಚೆನ್ನಾಗಿ ಸೇಫ್ ಗಾರ್ಡ್ ಮಾಡ್ಕೋಬೋದು ಅವ್ರು ಹೇಳಬೇಕು. ಅವ್ರ ಲೈಫ್ ಸ್ಪ್ಯಾನು ಚೆನ್ನಾಗಿರುತ್ತೆ. ಇನ್ನೊಂದು 2 ಟೀಮ್ ಭಗತ್ ಸಿಂಗ್ ಟೀಮು ಮತ್ತು ಕುಶಾಲ್ಸ್ ಟೀಮ್ ಸ್ಪೋರ್ಟ್ಸ್ ಟೀಮ್. ಸೊ ಗರುಡಾದ್ರಿ ಎಂಟರ್ಪ್ರೈಸಸ್ ಅವ್ರ ಕಡೆಯಿಂದ, ಸೊ ಇದು BRT ಗಜಪಡೆ. ಸೊ ಇವೆಲ್ಲನೂ ಹೇಳಬೇಕಾದ್ರೆ ಖುಷಿ ಆಗತ್ತೆ. ಏನೇ ಆಗಲಿ ಅವ್ರ ವೃತ್ತಿ ಬಿಟ್ಟು ಬೇರೆ ಇದರಲ್ಲಿ ಅಟ್ಲೀಸ್ಟ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ತೊಡಗೋದ್ರಿಂದ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ. ಆಮೇಲೆ ಬೇರೆ ಯಾವುದಕ್ಕೆ ಅವಕಾಶಗಳು ಕೊಡಲ್ಲ. ಅದೊಂದು ಈ ಥರ ನಾವು, ಯಾಕೆಂದರೆ ಇಲ್ಲೆಲ್ಲ ನಾನು ಏಜ್ ಗ್ರೂಪ್ ನಾನು ನೋಡ್ತಿದ್ದೀನಿ, ಆಲ್ಮೋಸ್ಟ್ ಎಲ್ಲ 28 to 30, 35 ಹಂಗೆ. ಇವ್ರಿಗೆಲ್ಲ ಆಲ್ಮೋಸ್ಟ್ ಒಂದು 2 ವರ್ಷ, ಒಂದು 5 ವರ್ಷ ಮಕ್ಕಳು, 6 ವರ್ಷ ಮಕ್ಕಳು, ಒಂದು 10 ವರ್ಷದ ಮಕ್ಕಳು ಇರ್ತಾರೆ. ಅವ್ರಿಗೂ ಒಂಥರ ಇನ್ಸ್ಪಿರೇಷನ್
ನೋಡಪ್ಪ ನಮ್ಮ ಪೇರೆಂಟ್ಸು ನಮ್ಮ ತಂದೆ ಈ ಥರ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಗೆ ಹೋಗ್ತಿದ್ದಾರೆ, ನಾನು ಈ ಥರ ಯಾವುದೋ ಒಂದರಲ್ಲಿ ಇರಬೇಕು, ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ಒಂದು ಇನ್ಸ್ಪಿರೇಷನ್ ಅವ್ರಿಗೂ ಆಗುತ್ತೆ. ಪ್ಲಸ್ ಬೇರೆ ಚಟುವಟಿಕೆಗಳಿಗೆ ನಾವು ಅವಕಾಶನೂ ಕೊಡಲ್ಲ. ಯಾಕಂದರೆ ಒನ್ಸ್ ಯು ಗೆಟ್ ಇನ್ ಟು ಲೈಕ್ ಇದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ಯಾವುದೇ ಒಂದು ಲೈಫ್ ಸ್ಟೈಲ್, ಒಂದು ವಾಕಿಂಗ್ ಆದರೂ ಆಗಲಿ, ನಾನು ದಿನಕ್ಕೆ ಇಷ್ಟು 6000 ಸ್ಟೆಪ್ಸ್ ಓಡಾಡಬೇಕು ಅನ್ನೋದೊಂದು ಆ್ಯಕ್ಟಿವಿಟಿ ನಾವು ಮೈಂಡ್ಸೆಟ್ ನಾವು ಫಿಕ್ಸ್ ಮಾಡಿಕೊಂಡ್ರೆ ನಮ್ಮ ಹೆಲ್ತೂ ಚೆನ್ನಾಗಿರುತ್ತೆ. ಪ್ಲಸ್ ಅದ್ರ ಜೊತೆಗೆ ಮನೆಯಲ್ಲೂ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಆಗುತ್ತೆ ನೋಡಪ್ಪ ಅಂತ. ಆಮೇಲೆ ಅದೊಂದು ಅಂತಲ್ಲ, ನಮ್ಮ ಜೊತೇಲಿ ಇರೋರಿಗೂ ಅಷ್ಟೇ, ಏನು ನೀವೇನು ಮಾಡ್ತಿದ್ದೀರಾ, ಇಷ್ಟು ಸ್ಲಿಮ್ ಆಗಿದ್ದೀರಾ ಹೆಂಗೆ ಅಂತ. ನಿಮ್ಮ ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ, ನಿಮ್ಮ ಲೈಫ್ ಸ್ಟೈಲ್, ಈಗಂತೂ ಪ್ರತಿಯೊಬ್ಬರದ್ದು ಲೈಫ್ ಸ್ಟೈಲ್ ತುಂಬ ಇಂಪಾರ್ಟೆಂಟೇ. ಲೈಫ್ ಸ್ಟೈಲ್ ಅಂತಂದರೆ ನಮ್ಮ ದಿನಚರಿಗಳ ಕೆಲಸ ಹೆಂಗೆ ಏನು ಅಂತ, ನಮ್ಮ ವೃತ್ತಿ ಬಿಟ್ಟು ಬೇರೆ ನೀವೇನು ಆ್ಯಕ್ಟಿವಿಟಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ನನಗೆ ತುಂಬ ಖುಷಿ ಆಯಿತು. ಪ್ರತಿಯೊಂದು ಟೀಮು ಎಷ್ಟು ಆ್ಯಕ್ಟಿವ್ ಆಗಿ, ಎಷ್ಟು ಸ್ಪೋರ್ಟಿವ್ ಆಗಿಲ್ಲಿ, ಎಷ್ಟು ಚೆನ್ನಾಗಿ ಎಂತೂಸಿಯಾಸಮಿಂದ ಎಲ್ಲನೂ ಪಾಲ್ಗೊಂಡು ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಅಂತಂಥೇಳಿ. ಅದೇ ರೀತಿ ಇಲ್ಲಿ ನಮ್ಮ ಈ ಮಹಾರಾಜ ಟ್ರೋಫಿ ಸೀಸನ್ 2 ಟೂರ್ನಮೆಂಟ್ಗೆ ಸ್ಪಾನ್ಸರ್ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ಹೇಳ್ತೇನೆ. ಆಮೇಲೆ ಅವ್ರಿಗೆ ಇಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ನಮ್ಮ ಅಧ್ಯಕ್ಷರಾದ ನನ್ನ ತಮ್ಮ ಬಾಲಕೃಷ್ಣ ಹಾಗೂ ರಕ್ಷಣಾ ವೇದಿಕೆ ಹರೀಶ್ ಗೌಡ್ರು, ಅಧ್ಯಕ್ಷರಾದಂಥ ಹರೀಶ್ ಗೌಡ್ರು, ಹಾಗೂ ಗೌರಿಯನ್ವಿತ ಉಪಾಧ್ಯಕ್ಷರಾದಂಥ ನಮ್ಮ ಪ್ರಕಾಶ್ ಗೌಡ್ರು, ವರಲಕ್ಷ್ಮಿ ಅವರು, ಆಮೇಲೆ ನಮ್ಮ ಆಧಾರ್ ಮುರಳಿ ಮತ್ತು NBK ಟೀಮ್, ನಮ್ಮ ಚಿನ್ನಪ್ಪ ಅಣ್ಣ, ಚಿನ್ನಿ ಮತ್ತು ನಮ್ಮ ಕಿರಣ್ ಅವರು, ಕಾಂಟ್ರಾಕ್ಟರ್ ಕಿರಣ್. ತುಂಬಾ ಇದು ಹೇಳಬೇಕಾದ್ರೆ, ಯಾಕಂದರೆ ರೀಸೆಂಟಾಗಿ ಒಂದು 3 ಮಂತ್ಸ್ ಬ್ಯಾಕ್ ಡಿಸೆಂಬರಲ್ಲಿ ನಾವು ಕ್ರಿಕೆಟ್ ಟೀಮ್ ಮಾಡಿದಾಗ ತುಂಬಾ ಚೆನ್ನಾಗಿ ಪ್ರತಿಯೊಂದರಲ್ಲೂ ಪಾಲ್ಗೊಂಡು ವಾಲಂಟ್ರಿಯಾಗಿ ನಾವು ಯಾವತ್ತೂ ಅಷ್ಟೇ. ಇವತ್ತು ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದೆ, ಯಾಕಂದರೆ ನಮ್ಮೂರಲ್ಲಿ ನಮ್ಮ ಟೀಮ್ಸ್ ಏನು ಆಡ್ತಿದ್ದಾರೆ, ಏನು ಪ್ರೋತ್ಸಾಹಿಸೋಣ ಅಂತಂತೇಳಿ ಅಂತ. ಅದೇ ಥರ, ಯಾಕಂದರೆ ಸಂಡೇ ಅಪ್ಪ ರಿಲ್ಯಾಕ್ಸ್ ಆಗಿರೋಣ ಅನ್ನೋದು ಬಿಟ್ಟು ನಾವು ಬರ್ತೀವಿ ಅಂತಂದರೆ, ಯಾಕೆಂದರೆ ನಮ್ಮೂರವರು, ನಮ್ಮ ತಾಲೂಕವರು, ಯಾವತ್ತೂ ಅಷ್ಟೇ ನಮ್ಮೂರಿಗೆ, ನಮ್ಮ ತಾಲೂಕಿನ ಜನತೆಗೆ ನಾವು ಯಾವತ್ತೂ ಪ್ರೋತ್ಸಾಹ ಮಾಡೋದಕ್ಕೆ ಯಾವತ್ತೂ ಹಿಂಜರಿಬಾರ್ದು. ಏನೇ ಇದ್ದರೂ ಅವರೊಂದು ಕೈ ಕೊಟ್ಟರೆ ನಾವು ಇನ್ನೊಂದು ಕೈ ಕೊಡಬೇಕೆ, ನಾವು ಬಲಿಷ್ಠಿಯಾಗಿರಬೇಕು ಅಂತಂತೇಳಿ. ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಯಾವತ್ತೂ ಹಾರೈಸ್ತೇನೆ, ಒಂದು ನ್ಯಾಷನಲ್ ಲೆವೆಲ್ಗೆ ಹೋಗಲಿ. ನಮ್ಮಲ್ಲಿ ನಮ್ಮ ತಾಲೂಕಿಂದ ಯಾರೋ ಒಬ್ರು ಬಂದಿದ್ದಾರಪ್ಪ ನ್ಯಾಷನಲ್ ಲೆವೆಲಲ್ಲಿ ಆಟ ಆಡ್ತಾ ಇದ್ದಾರೆ ಅಂತ ಒಂದು ಆಟಗಾರರು ಆಗಲಿ ಅಂತಂಥೇಳಿ ನಾನು ಐ ಆಲ್ವೇಸ್ ಲೈಕ್ ಅವ್ರಿಗೆ ಒಳ್ಳೇದು ಬಯಸುತ್ತೇನೆ. ವಿಶಿಂಗ್ ಆಲ್ ದ ಟೀಮ್ಸ್, ವಿಶಿಂಗ್ ದೆಮ್ ದಿ ಗುಡ್ ಲಕ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನಗೆ ಅವಕಾಶ ಕೊಟ್ಟು ಇಲ್ಲಿ ಬಂದು ನಾನು ಮಾತಾಡ್ಲಿಕ್ಕೆ 4 ಮಾತನ್ನ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸೋಮು ಮತ್ತು ಜಗನ್ and his friends, ಮುಳಬಾಗಲ್ ತಾಲೂಕಿನ ಯೂತ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್. ನಮಸ್ಕಾರ. ನಮಸ್ಕಾರಗಳು ಹಾಗೂ ಧನ್ಯವಾದಗಳು. ದಯವಿಟ್ಟು ನಿಮ್ಮನ್ನು ನಾನು ಲಾಸ್ಟಲ್ಲಿ ಇದು ಮಾಡ್ತಿದ್ದೀನಿ. ಓಕೆ, ನಮಸ್ಕಾರ.